ಗಂಡನ ಗುಪ್ತಾಂಗಕ್ಕೆ ಹೊಡೆದಂತಹ ಹೆಂಡತಿ, ಕ್ಯಾಮೆರಾ ಮುಂದೆ ಕಣ್ಣೀರಿಟ್ಟಂತಹ ಗಂಡನ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್. ಉತ್ತರ ಪ್ರದೇಶದ ಫರೋಬ್ ಕಾಬಲ್ ಅನ್ನುವಂತಹ ಒಂದು ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ರಾತ್ರಿ ಸಂದೀಪ್ ಎನ್ನುವಂತಹ ಮನುಷ್ಯ ಮಲಗಿದ್ದಾಗ ಹಲ್ಲೆ ಮಾಡಿರುವಂತಹ ಆರೋಪ, ಸಂದೀಪ್ ಮೇಲೆ ಹಲ್ಲೆ ಮಾಡಿರುವಂತಹ ಪತ್ನಿ ಸಂಜನಾ. ಪುರುಷನ ಜೊತೆಗಿನ ಸಂಬಂಧ, ಪರಪುರುಷನ ಜೊತೆಗಿರುವಂತಹ ಸಂಬಂಧ ಪ್ರಶ್ನೆಯನ್ನ ಮಾಡಿದ್ದಾನೆ. ಆಗ ಈ ಯತ್ನ ನಡೆದಿದೆ. ಗಂಡನ ಕೊಲೆಗೂ ಯತ್ನಿಸಿದ್ದಾಳೆ ರಾಕ್ಷಸಿ ಹೆಂಡತಿ. ಪೊಲೀಸರು ಕೂಡ ದೂರು ದಾಖಲಿಸಿಕೊಳ್ತಾ ಇಲ್ಲ ಅಂತ ಹೇಳಿ ಈತ ಕಣ್ಣೀರನ್ನ ಹಾಕಿದ್ದಾರೆ. ಎಸ್, ಎಷ್ಟು ಕಷ್ಟ ಆಗುತ್ತೆ ನೋಡಿ. ಪರಪುರುಷನ ಜೊತೆಗೆ ಅಕ್ರಮ ಸಂಬಂಧವನ್ನ ಇಟ್ಟುಕೊಂಡಿದ್ದಂತಹ ಹೆಂಡತಿಯನ್ನ ಪ್ರಶ್ನೆ ಮಾಡಿದ್ದಕ್ಕೆ ಹೆಂಡತಿ ಎನ್ನುವಂತಹ ರಾಕ್ಷಸಿ ಮಾಡಿದ್ದಂತಹ ಘಟನೆ ಇದು. ಗಂಡನ ಗುಪ್ತಾಂಗಕ್ಕೆ ಹೊಡೆದಿದ್ದಾಳೆ. ಮನುಷ್ಯತ್ವ ಬೇಡವಾ ಆಕೆಗೆ? ಗಂಡನೂ ಒಬ್ಬ ಮನುಷ್ಯನೇ ಅಲ್ವಾ? ಆ ಜಾಗಕ್ಕೆಲ್ಲ ಹೊಡಿತಾರ? ಕಾಮನ್ ಸೆನ್ಸ್ ಇದೆಯಾ ಏನಿದೆ? ಹೋದ್ರೆ ಸತ್ಯ ಹೋಗ್ಲಿ ಗಂಡ ಅಂತನ? ಆತ ಹತ್ಕೊಳ್ತಾ ಅಳ್ತಾ ವಿಡಿಯೋವನ್ನ ಮಾಡ್ಕೊಂಡಿದ್ದಾರೆ. ಕ್ಯಾಮ್ರಾದ ಮುಂದೆ ಕಣ್ಣೀರಿಟ್ಟಿದ್ದಾನೆ ಗಂಡ. ಗಂಡು ಮಕ್ಕಳು ಮಾಡಿದ್ರೆ ನಿಮ್ಗೆ ದೊಡ್ಡ ತಪ್ಪು ತರ ಕಾಣಿಸ್ಬಿಡುತ್ತೆ. ನೀವು ಮಾಡಿದ್ದೇನದು? ಎಲ್ಲರೂ ಹಾಗೆ ಇರಲ್ಲ. ಆಕೆ ಮಾಡಿದ್ದು ತಪ್ಪನ್ನ ತಪ್ಪು ಅಂತಾನೆ ಹೇಳಬೇಕು. ಗಂಡನ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಈಗ ಫುಲ್ ಆಗಿ ವೈರಲ್ ಆಗ್ತಾ ಇದೆ. ಉತ್ತರ ಪ್ರದೇಶದ ಒಂದು ಗ್ರಾಮದಲ್ಲಿ ನಡೆದಂತಹ ಘಟನೆ ಇದಾಗಿದೆ. ರಾತ್ರಿ ಸಂದೀಪ್ ಎನ್ನುವಂತಹ ಮನುಷ್ಯ ಮಲ್ಕೊಂಡಿರ್ತಾನೆ. ಆ ಒಂದು ಸಂದರ್ಭದಲ್ಲಿ, ಯಾಕಂದ್ರೆ ರಾತ್ರಿನೇ ಆಕೆ ಚೂಸ್ ಮಾಡಿದ್ದಾಳೆ ಅಂತಂದ್ರೆ ಆತ ನಿದ್ದೆ ಮಾಡುವ ಸಮಯದಲ್ಲಿ ಆತನಿಗೆ ಪ್ರಜ್ಞೆ ಇರುವುದಿಲ್ಲ. ಹೊಡೆದು ಬಿಟ್ಟು ಸಾಯಿಸ್ಬಿಡೋಣ ಅನ್ನೋ ಪ್ಲಾನ್ ಇತ್ತೋ ಏನೋ ಗೊತ್ತಿಲ್ಲ. ರಾತ್ರಿ ಸಂದೀಪ್ ಮಲಗಿದ್ದಾನೆ. ಆಕೆ ಹಲ್ಲೆಯನ್ನ ಮಾಡಿದ್ದಾಳೆ ಎನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಸಂದೀಪ್ ಮೇಲೆ ಹಲ್ಲೆ ಮಾಡಿದ್ದಾಳೆ. ಪತ್ನಿ ಹೆಸರು ರಂಜನಾ ಅಂತ ಹೇಳಿ. ಪರಪುರುಷನ ಜೊತೆಗಿರುವ ಸಂಬಂಧವನ್ನ ಪ್ರಶ್ನೆ ಮಾಡಿದ್ದಾನೆ ಆತ. ಯಾರವನು? ಯಾಕೆ ಅವನ ಜೊತೆಗೆ ಜಾಸ್ತಿ ಓಡಾಡ್ತಿದ್ಯಾ? ಯಾಕೆ ಅವನಿಗೆ ಮೆಸೇಜ್ ಮಾಡ್ತಿದ್ಯಾ? ಯಾಕೆ ಅವನಿಗೆ ಕಾಲ್ ಮಾಡ್ತಾ ಇದ್ಯಾ? ಯಾಕೆ ಅವನು ಮನೆ ಹತ್ರ ಅಷ್ಟು ಬರ್ತಾನೆ ಎನ್ನುವಂತಹ ಪ್ರಶ್ನೆಯನ್ನ ಅವನು ಸಹಜವಾಗಿ ಕೇಳಿರ್ತಾನೆ. ಆ ಸಹಜವಾದ ಪ್ರಶ್ನೆಗೆ ಉತ್ತರ ಕೊಡೋಕೆ ಆಗೋದಿಲ್ಲ. ಮಾಡಿದ ತಪ್ಪನ್ನ ಅವಳಿಗೆ ಒಪ್ಕೊಳ್ಬೇಕು ಅಂತ ಕೂಡ ಅನ್ಸಿಲ್ಲ. ಗಂಡನ ಕೊಲೆಗೂ ಕೂಡ ಆಕೆ ಯತ್ನ ಮಾಡಿದ್ಲಂತೆ. ಅವಳು ಮನುಷ್ಯಳಲ್ವೇ ಅಲ್ಲ, ರಾಕ್ಷಸಿ ಅವಳು. ಪೊಲೀಸರು ಕೂಡ ದೂರನ್ನ ದಾಖಲಿಸಿಕೊಳ್ತಾ ಇಲ್ಲ ಅಂತ ಹೇಳಿ ಆತ ಸಂದೀಪ್ ಇದ್ದಾನಲ್ಲ, ಆತ ಅಳ್ತಾ ಇದ್ದಾರೆ ವಿಡಿಯೋ ಮಾಡಿ. ಆ ಒಂದು ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ. क्या घटना हुई? 23 तारीख को रात 10:45 में हमारे गुप्तांग पे हमला किया नशीली दवाई खिलाकर। हमारी आज तक कोई सुनवाई नहीं हुई। 23 तारीख को मैंने इसके साथ कंप्लेंट भी की। एसपी साहब ने कहा था तुम्हारी सुनवाई की जाएगी, मेडिकल करा के जांच कराई जाएगी, लेकिन अभी तक सर कोई सुनवाई नहीं हुई है। थाने जाते हैं 2-2 घंटे के लिए बैठा रखते हैं। कल गए थे, कल फोटो भी दे दी थी मुझे, ओरिजिनल कागज नहीं दिए थे सर। बहुत परेशान है हम। अच्छा, किसने किया था और किससे? हमारे और दूसरे। अच्छा, क्यों किया है? वो दूसरे मर्दों से बात करती है और बोलते हैं तुम्हारे साथ रहेंगे नहीं। हमने पूछा कि हम तो चाहते क्या? बोलते तुम्हारी जान चाहते हैं। हमारी कोई सुनवाई नहीं हो रही है। इससे पूर्व भी कोई घटना हुई जिसकी तुमने जानकारी? पहले वहाँ साथ चलाती रहती। मैंने यहाँ पे माथे पे एक बार चाकू भी मारा था, तो मैंने कोई कंप्लेंट नहीं की थी। क्या नाम है तुम्हारा? संदीप। क्या घटना हुई? 23 तारीख को रात 10:45 में हमारे गुप्तांग पे हमला किया नशीली दवाई खिलाकर। हमारी आज तक कोई सुनवाई नहीं हुई। 23 तारीख को मैंने इसके साथ कंप्लेंट भी की। एसपी साहब ने कहा था